ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಪ್ರಾಪರ್ಟಿ. ನಾನು ರಾಹುಲ್ ದಯಾನ್. ಬೇಸಿಗೆ ಬೇಗೆಯಿಂದ ನೀರಿನ ಹಾಹಾಕಾರ ಎಲ್ಲ ಕಡೆ ಶುರುವಾಗಿದೆ. ಎಷ್ಟೋ ಜನ ಈ ಜಲ ಸಂಕಷ್ಟದಿಂದಾಗಿ ತಮ್ಮ ಏರಿಯಾಗಳನ್ನು ಬಿಟ್ಟು ಬೇರೆ ಏರಿಯಾಗಳ ಕಡೆ ಅವರು ಹೋಗ್ತಾ ಇದ್ದಾರೆ. ಆದರೆ ಇಂಥ ಬೇಸಿಗೆಯಲ್ಲೂ ಈ ರೀತಿಯ ನೀರಿನ ಹಾಹಾಕಾರ ಇದ್ದರೂ ಕೂಡ ಬೆಂಗಳೂರಿನ ರಿಯಲ್ ಎಸ್ಟೇಟ್ ಕ್ಷೇತ್ರ ಮಾತ್ರ ತನ್ನ ಚಾಪನ್ನು ಹಾಗೆ ಉಳಿಸ್ಕೊಂಡಿದೆ. ಅದಕ್ಕೆ ಕಾರಣ ಏನು ಅನ್ನೋದನ್ನು ಮುಂದೆ ನಾವು ನೋಡ್ತಾ ಹೋಗೋಣ. ಹಾಗೆ ಈ ಸಮಸ್ಯೆ ಬೆಂಗಳೂರಿನ ಜನರನ್ನು ಕಾಡ್ತಾ ಇದ್ರೂ ರಿಯಲ್ ಎಸ್ಟೇಟ್ ಕ್ಷೇತ್ರ ಮಾತ್ರ ಹೇಗೆ ಮುಂದುವರೆದಿದೆ ತಿಳಿಸ್ತೀವಿ. ಬೆಂಗಳೂರಿನ ಜಲ ಸಂಕಟದ ನಡುವೆ ಕೂಡ ರಿಯಲ್ ಎಸ್ಟೇಟ್ ಕ್ಷೇತ್ರ ತನ್ನ ಮೌಲ್ಯವನ್ನು ಅದೇ ಥರ ಉಳಿಸ್ಕೊಂಡಿದ್ದು, ಒಂದು ಕಡೆ ಆಸ್ತಿ ಬೆಲೆಗಳು ಗಗನಕ್ಕೆ ಏರ್ತಾ ಇದ್ರೆ, ಮತ್ತೊಂದು ಕಡೆ ಮೂಲಸೌಕರ್ಯಗಳು ತತ್ತರಿಸ್ತಾ ಇರುವ ಒಂದು ವಿಚಿತ್ರ ಹಾಗೂ ವಿಲಕ್ಷಣ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಿದ್ರೆ ಈ ರೀತಿಯ ವಿರುದ್ಧ ದಿಕ್ಕಿನ ಬೆಳವಣಿಗೆಗೆ ಕಾರಣ ಏನು? ಅದೇ ಐಟಿ ಬೂಮ್. ಐಟಿ ವಲಯದ ಉನ್ನತ ಉದ್ಯೋಗಾವಕಾಶಗಳು ಮತ್ತು ಪ್ರೀಮಿಯಂ ಮನೆಗಳಿಗಿರುವಂಥ ಭಾರಿ ಬೇಡಿಕೆ ನಗರದಾದ್ಯಂತ ಪ್ರಾಪರ್ಟಿ ದರಗಳನ್ನು ನಿರಂತರವಾಗಿ ಹೆಚ್ಚು ಮಾಡ್ತಾ ಇದೆ. ಆದರೆ ಅಂತರ್ಜಲ ಮಟ್ಟ ಕುಸಿತಾ ಇರುವ ಕಠಿಣ ರಿಯಾಲಿಟಿ ಈಗ ಖರೀದಿದಾರರ ಆಲೋಚನಾ ಶೈಲಿ, ಬಾಡಿಗೆದಾರರ ಆಯ್ಕೆಗಳು ಮತ್ತು ಬಿಲ್ಡರ್ಗಳ ಯೋಜನಾ ವಿನ್ಯಾಸಗಳನ್ನು ಸಂಪೂರ್ಣವಾಗಿ ಬದಲಾಗುವಂತೆ ಮಾಡಿದೆ. ಈ ನೀರಿನ ಕೊರತೆ ರಿಯಲ್ ಎಸ್ಟೇಟ್ ಮಾರುಕಟ್ಟೆಯನ್ನು ಸಂಪೂರ್ಣವಾಗಿ ಕುಸಿಯುವಂತೆ ಮಾಡದೇ ಇದ್ದರೂ ಖರೀದಿದಾರರ ಮನಸ್ಥಿತಿ ಮತ್ತು ಬಾಡಿಗೆದಾರರ ಆದ್ಯತೆಗಳನ್ನು ತೀವ್ರವಾಗಿ ಬದಲಾಯಿಸಿದೆ. ಕಾವೇರಿ ನೀರು ಸರಬರಾಜು ಸಂಪರ್ಕ ಹೊಂದಿರುವಂಥ ಪ್ರಾಪರ್ಟಿಗಳಿಗೆ ಮಾರುಕಟ್ಟೆಯಲ್ಲಿ ಭಾರೀ ಬೇಡಿಕೆ ಇದೆ. ಅವು ಹೆಚ್ಚಿನ ಬೆಲೆಗೆ ಮತ್ತು ಬೇಗನೆ ಮಾರಾಟವಾಗ್ತಿವೆ. ಇದಕ್ಕೆ ವಿರುದ್ಧವಾಗಿ ಕೇವಲ ಬೋರ್ವೆಲ್ಗಳು ಅಥವಾ ಖಾಸಗಿ ಟ್ಯಾಂಕರ್ಗಳನ್ನು ನಂಬಿಕೊಂಡಿರುವ ಹೊರವಲಯದ ಅಪಾರ್ಟ್ಮೆಂಟ್ಗಳು ಅಥವಾ ಈ ಪ್ರಾಪರ್ಟಿಗಳನ್ನು ಖರೀದಿದಾರರು ತೀವ್ರ ಸಂಶಯದಿಂದ ನೋಡ್ತಾ ಇದ್ದಾರೆ. ನೀರು ಸಿಗುತ್ತೋ ಇಲ್ವೋ ಮುಂದಿನ ದಿನಗಳಲ್ಲಿ ಅಂತ. ವೈಟ್ ಫೀಲ್ಡ್ ಮತ್ತು ಸರ್ಜಾಪುರ, ಅದರ ಜೊತೆಗೆ ಬೇರೆ ಹೊರವಲಯದ ಐಟಿ ಕಾರಿಡಾರ್ಗಳ ಗೇಟೆಡ್ ಕಮ್ಯುನಿಟಿಗಳಲ್ಲಿ ವಾಸ ಮಾಡುವಂಥ ಜನರು ಕೇವಲ ಈ ನೀರಿನ ಟ್ಯಾಂಕರ್ಗಾಗಿಯೇ ತಿಂಗಳಿಗೆ ಸಾವಿರಾರು ರೂಪಾಯಿ ನಿರ್ವಹಣಾ ವೆಚ್ಚವನ್ನು ಭರಿಸ್ತಾ ಇದ್ದಾರೆ. ಈ ಕಾರಣದಿಂದಾನೇ ಅನೇಕ ಉದ್ಯೋಗಿಗಳು ಈಗ ಕಾವೇರಿ ನೀರು ಸರಬರಾಜು ಹೆಚ್ಚಿರುವಂಥ ಕೇಂದ್ರ ಮತ್ತು ಉತ್ತರ ಬೆಂಗಳೂರಿನ ಅಂದರೆ ಇಂದಿರಾನಗರ್ ಅಥವಾ ಹೆಬ್ಬಾಳದಂಥ ಪ್ರದೇಶಗಳತ್ತ ಮುಖ ಮಾಡ್ತಿದ್ದಾರೆ. ಇಂದಿನ ಖರೀದಿದಾರರು ಕೇವಲ ಅಮ್ಯುನಿಟೀಸ್ ಅಂದರೆ ಈ ಈಜುಕೊಳ ಅಥವಾ ಜಿಮ್ಗಳಂಥ ಐಷಾರಾಮಿ ಸೌಲಭ್ಯಗಳನ್ನು ನೋಡೋದನ್ನು ಬಿಟ್ಟು ನೀರಿನ ಮೂಲಸೌಕರ್ಯ ಇದೆಯಾ, ಅದರ ಜೊತೆಗೆ ನೀರಿನ ಕನೆಕ್ಷನ್ಗಳಿಗೆ ಸರಿಯಾಗಿದ್ದಾವ ಅಂತ ಹೇಳಿ ಸೂಕ್ಷ್ಮವಾಗಿ ಅದನ್ನು ಪರಿಶೀಲನೆ ಮಾಡ್ತಿದ್ದಾರೆ. ಈ ನೀರಿನ ಕೊರತೆ ಮಾರ್ಕೆಟ್ನಲ್ಲಿ ಒಂದು ವಿಚಿತ್ರ ಟ್ರೆಂಡ್ಗೆ ಎಡೆಮಾಡಿಕೊಟ್ಟಿದೆ. ಅದೇನು ಅಂತಂದರೆ ಐಟಿ ಉದ್ಯೋಗಿಗಳ ಭಾರಿ ಬೇಡಿಕೆ ಮತ್ತು ಅನಿವಾಸಿ ಭಾರತೀಯರು ಅಂದರೆ NRI ಅವರ ಹೂಡಿಕೆಯಿಂದಾಗಿ ಐಷಾರಾಮಿ ವಸತಿ ವಲಯ, ಲಕ್ಸುರಿ ಹೌಸಿಂಗ್ ಸೆಕ್ಟರ್ ಏನಿದೆ ಯಾವುದೇ ಅಡೆತಡೆ ಇಲ್ಲದೆ ಮುನ್ನುಗ್ತಾ ಇದೆ. ಆದರೆ ಮತ್ತೊಂದು ಕಡೆಯಲ್ಲಿ ಬಜೆಟ್ ಮನೆಗಳ ಮಾರುಕಟ್ಟೆ, ಅಫೋರ್ಡಬಲ್ ಸೆಗ್ಮೆಂಟ್ ಅಂತ ಏನು ಕರಿತೀವಿ, ಇದರ ಬೆಲೆ ಏರಿಕೆ ಮತ್ತು ಹೆಚ್ಚುತ್ತಾ ಇರುವಂಥ ಜೀವನ ವೆಚ್ಚದಿಂದಾಗಿ ಸ್ವಲ್ಪ ಸ್ಲೋ ಆಗಿ ಬೆಳವಣಿಗೆಯನ್ನು ಕಾಣ್ತಾ ಇದೆ. ಸೊ ಹೀಗಾಗಿ ಈ ಪರಿಸ್ಥಿತಿಯನ್ನು ನಿಭಾಯಿಸೋಕೆ ಡೆವಲಪರ್ಗಳು ಕಡ್ಡಾಯವಾಗಿ ಪರಿಸರ ಸ್ನೇಹಿ ತಂತ್ರಜ್ಞಾನಗಳನ್ನು ಅಳವಡಿಕೆ ಮಾಡಿಕೊಳ್ತಿದ್ದಾರೆ. ಸುಧಾರಿತ ಒಳಚರಂಡಿ ನೀರು ಶುದ್ಧೀಕರಣ ಘಟಕಗಳು ಅಂದರೆ STPಗಳು, ಮಳೆ ನೀರು ಕೊಯ್ಲು ವ್ಯವಸ್ಥೆ, ಜೊತೆಗೆ ಕಡಿಮೆ ನೀರನ್ನು ಬಳಸುವಂಥ ಫಿಟ್ಟಿಂಗ್ಗಳನ್ನು ಅಳವಡಿಸೋದು, ಹೀಗೆ ಬಿಲ್ಡರ್ಗಳಿಗೆ ಈ ಎಲ್ಲ ಸೌಲಭ್ಯಗಳು ಅನಿವಾರ್ಯವಾಗಿದೆ. ಜೊತೆಗೆ ಸರ್ಕಾರದ ಕಟ್ಟುನಿಟ್ಟಿನ ನಿಯಮ ಕೂಡ ಇದಕ್ಕೆ ಕಾರಣವಾಗಿದೆ. ಹೊರವಲಯದ ಪ್ರದೇಶಗಳಿಗೆ ಹೆಚ್ಚುವರಿ ನೀರನ್ನು ಒದಗಿಸುವಂಥ ಕಾವೇರಿ 5ನೇ ಹಂತದಂಥ ಯೋಜನೆಗಳು ಹೊಸ ವಸತಿ ವಲಯಗಳ ಆಸ್ತಿ ಮೌಲ್ಯವನ್ನು ಹೆಚ್ಚಿಸುವಂಥ ಪ್ರಮುಖ ಶಕ್ತಿಯಾಗಿದೆ. ಒಟ್ಟಾರೆಯಾಗಿ ಹೇಳೋದೇನು ಅಂತಂದರೆ ಬೆಂಗಳೂರಿನ ರಿಯಲ್ ಎಸ್ಟೇಟ್ ಬೆಳವಣಿಗೆ ಅಂತೂ ನಿಲ್ತಾ ಇಲ್ಲ. ಆದರೆ ಇನ್ನೊಂದು ಕಡೆಯಲ್ಲಿ ಸುಸ್ಥಿರತೆಯ ಅಂದರೆ ಸಸ್ಟೈನಬಿಲಿಟಿ ಕಡೆಗೆ ಅನಿವಾರ್ಯವಾಗಿ ಅದು ರೂಪಾಂತರಗೊಳ್ತಾ ಇದೆ. ಬೃಹತ್ ಮಳೆ ನೀರು ಸಂಗ್ರಹ ಸಾಮರ್ಥ್ಯದಂಥ ನೀರಿನ ಮರುಬಳಕೆಯ ವಿಧಾನಗಳನ್ನು ಹೊಂದಿರುವಂಥ ಪ್ರಾಪರ್ಟಿಗಳೇ ಮುಂದಿನ ದಿನಗಳಲ್ಲಿ ಬೆಂಗಳೂರಿನ ಅತ್ಯಂತ ಮೌಲ್ಯಯುತ ಆಸ್ತಿಗಳಾಗಿ ಹೊರಹೊಮ್ಮುತ್ತವೆ. ಸೊ ಭವಿಷ್ಯದಲ್ಲಿ ಯಾವ ಪ್ರಾಪರ್ಟಿ ಈ ರೀತಿಯಾದಂಥ ಮರುಬಳಕೆ ವಿಧಾನಗಳನ್ನು ಹೊಂದಿದೆಯೋ ಆಗ ನೀರು ಸರಬರಾಜು ಕೊರತೆ ಉಂಟಾದರೂ ಕೂಡ ನೀರಿನ ಕೊರತೆ ಉಂಟಾಗಲ್ಲ, ಹಾಗೂ ಆ ಪ್ರಾಪರ್ಟಿ ಮೌಲ್ಯ ಕೂಡ ಯಾವತ್ತಿಗೂ ಕೂಡ ಕುಸಿಯೋದಿಲ್ಲ. ಇದೇ ಥರದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಾಂಟೆಂಟ್ಗಳಿಗಾಗಿ ನ್ಯೂಸ್ ಫಸ್ಟ್ ಪ್ರಾಪರ್ಟಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.